ನಮಸ್ತೆ ಸ್ನೇಹಿತರೆ, ಇವತ್ತು ಒಂದು ಸ್ಪೈಸಿಯಾಗಿರ್ತಕ್ಕಂಥ ಐಟಮ್ಮು ಏನು ಅಂದರೆ ಮಟನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಕುಕ್ಕರಿಗೆ 2 ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಸ್ವಲ್ಪ ಬ್ರೌನಿಶ್ ಆಗಿ ಮಾಡ್ಕೊಳ್ಳಿ ಈರುಳ್ಳಿನ. ಅದಾದಮೇಲೆ ಇದ್ರ ಮೇಲೆ ನಾವು ಡೈರೆಕ್ಟಾಗಿ ಮಟನನ್ನು ಹಾಕಬೇಕಾಗತ್ತೆ. ಮಟನ್ನು ಕೆಳಗೆ ತಳ ಹಿಡಿಬಾರ್ದಲ್ವಾ, ಅದಕ್ಕೋಸ್ಕರ ನಾವು ಈರುಳ್ಳಿಯನ್ನು ಸ್ವಲ್ಪ ಹಾಕಬೇಕು. ಅದು ವಾಟರ್ನ ಕೊಡುತ್ತೆ. ಇಲ್ಲಿ 1 kg ಮೇಕೆ ಮಾಂಸವನ್ನು ತೊಗೊಂಡಿದ್ದೀನಿ ಅಲ್ವಾ. ಮಟನ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಗೊತ್ತಾಗುತ್ತೆ, ರೆಡಿಶ್ ಆಗಿ ಅಲ್ವಾ. ಈ ರೀತಿ ಚೆನ್ನಾಗಿದ್ದರೆ ನೀವು ಫೈನಲ್ ಕೂಡ ಟೇಸ್ಟಾಗಿ ಸೂಪರಾಗಿ ಬರುತ್ತೆ. ಸ್ಟಾರ್ಟಿಂಗ್ 30 ಸೆಕೆಂಡ್ಸಲ್ಲಿ ನೀವು ನೋಡಿರ್ತೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದ್ರ ಮೇಲೆ ಈಗ ಮಟನ್ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಮಟನಲ್ಲಿ ಒಂದು ಜ್ಯೂಸ್ ಇರುತ್ತೆ ಅಲ್ವಾ, ಅದನ್ನು ನೀಟಾಗಿ ಹೊರಗಡೆ ತೆಗೆಸಬೇಕು ಮೇಕಿಂಗ್ ಪ್ರೋಸೆಸ್ಸಲ್ಲಿ. ಈಗ ಮಟನ್ ಜ್ಯೂಸ್ ಬಿಡ್ತಾ ಇದೆ. ಇದಕ್ಕೆ ಒಂದು ಕಪ್ಪಷ್ಟು ವಾಟರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಾಟ್ ವಾಟರ್ನ ನೀವು ಬಳಸಿ ಅಲ್ವಾ, ಮತ್ತು ಮಟನ್ನು ಕೂಲ್ ಆಗೋದಿಲ್ಲ, ಇಮಿಡಿಯೇಟಾಗಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಏನು ಮೇಕಿಂಗ್ ಪ್ರೋಸೆಸ್ ಇದೆಯಲ್ಲ ಅದು ಒಂದು 4 ವಿಷಲಿಗೆ ಇಡಿ. ಅದು ಆಗ್ತಿರೋ ಟೈಮಲ್ಲಿ ನೀವು ಇದಕ್ಕೆ ಬೇಕಾದಂತಹ ಸ್ಪೈಸಿ ಐಟಮ್ಸ್ ಏನೇನು ಬೇಕು ಅಂತ ಅದನ್ನು ಪೌಡರ್ ಮಾಡ್ಕೋಬೇಕು. ಏನೇನು ಬಳಸ್ತಾ ಇದ್ದೀನಿ ಅಂತ ಇಲ್ಲಿ ನೋಡಿ. ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಒಂದು ಸ್ವಲ್ಪ ಸೋಂಪು ಅಂತ ಕರಿತೀವಿ, ಫೆನ್ನಲ್ ಸೀಡ್ಸ್ ಅಂತಲೂ ಇಂಗ್ಲೀಷಲ್ಲಿ ಕೂಡ ಕರೀತಾರೆ. ಆಮೇಲೆ ಕೊತ್ತಂಬರಿ ಬೀಜ, ಇಷ್ಟನ್ನು ಕೂಡ ಒಂದು ಸ್ವಲ್ಪ ಹೀಟ್ ಮಾಡ್ಕೋಬೇಕು. ಅದನ್ನು ಒಂದು ಸ್ವಲ್ಪ ಬಾಣಲಿ ತಗೊಂಡು ಒಂದು ಸ್ವಲ್ಪ ಹಾಗೆ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ, ಯಾವುದೇ ಆಯಿಲನ್ನು ಬಳಸಿಲ್ಲ. ಆಮೇಲೆ ಸ್ವಲ್ಪ ಪೆಪ್ಪರ್ ಮತ್ತು ಖಾರಕ್ಕೆ ರೆಡ್ ಚಿಲ್ಲಿ ಹಾಕಿದರೆ ನಮಗೆ ತುಂಬ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ. ಇದನ್ನು ಆ್ಯಡ್ ಮಾಡಿ ಮಿಸ್ ಮಾಡಿದೆ. ಓಕೆ, ಇದನ್ನೆಲ್ಲ ಹಾಗೆ ಡ್ರೈಯಲ್ಲಿ ಒಂದು ಸ್ವಲ್ಪ ಹೀಟ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅಲ್ವಾ. ಇದು ನೋಡಿ, ಒಂದು ಸ್ವಲ್ಪ ಆಲ್ರೆಡಿ ಬ್ರೌನಿಶಿಗೆ ತಿರುಗಿಬಿಟ್ಟಿದೆ. ಸಾಕು, ಇಷ್ಟು ಮಾಡಿ ತಣ್ಣಗಾದ ತಕ್ಷಣ ಇದನ್ನು ನೀವು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಲಾಸ್ಟಿಗೆ ಮಟನ್ನೆಲ್ಲ ಬೆಂದಮೇಲೆ ಆ ಟೈಮಲ್ಲಿ ಆ್ಯಡ್ ಮಾಡಬೇಕು ಇದನ್ನು. ಈಗ ಮಟನ್ನೆಲ್ಲ ಮುಂಚೆ ಬೇಯಕ್ಕಿಟ್ಟಿದ್ನಲ್ಲ 4 ವಿಷಲ್ಲು, ಅದೆಲ್ಲ ಆಗಿದೆ ಪ್ರೊಸೆಸ್ಸು. ನೋಡಿ, ಇಲ್ಲಿ ನೀರೆಲ್ಲ ಆಲ್ರೆಡಿ ಬಿಟ್ಬಿಟ್ಟಿದೆ, ಮಟನ್ ಜ್ಯೂಸ್ ಎಲ್ಲ. ಈ ಪ್ರೊಸೆಸ್ ಎಲ್ಲ ಆದಮೇಲೆ ಈಗ ನಾನು ಇನ್ನೊಂದು ಕುಕ್ಕರಲ್ಲಿ, ಕುಕ್ಕರ್ ಆದರೂ ಆಯಿತು, ಇಲ್ಲ ನೀವು ಪಾತ್ರೆ ಆದರೂ ಆಯಿತು, ಇದಕ್ಕೆ ನಾವು ಕ್ಲೋಸು ಏನೋ ವಿಷಲ್ ಬೇಕಾಗಿಲ್ಲ. ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಇದ್ರ ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಖಾರಕ್ಕೆ ನಾನು 3 ಐಟಮ್ನೂ ಬಳಸಿದ್ದೀನಿ: ಪೆಪ್ಪರು, ಕೆಂಪು ಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ. ಹಾಗಾಗಿ ನಮಗೆ ಖಾರ ಸೂಪರಾಗಿ ಚೆನ್ನಾಗಿ ಸ್ಪೈಸಿಯಾಗಿರುತ್ತೆ. ನಾನು ಸ್ಟಾರ್ಟಿಂಗೇ ಹೇಳಿದೆ, ಇದು ಸ್ಪೈಸಿಯಾಗಿ ಬರ್ತಕ್ಕಂತಹ ಮಟನ್ ಸುಕ್ಕ ಅಲ್ವಾ. ಅದ್ರ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಲಿಕ್ವಿಡ್ ಬರೋದಿಲ್ಲ ಇದರಲ್ಲಿ, ಸ್ವಲ್ಪ ಮಟನ್ ಸ್ಟಾರ್ಟರ್ ಆಗೇ ಥರನೇ ಇರುತ್ತೆ ಇದು ಮಟನ್ ಸುಕ್ಕ. ಡಾಬಾ ಸ್ಟೈಲಲ್ಲೆಲ್ಲ ಹೀಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಡ್ರಿಂಕ್ ಮಾಡೋರಿಗೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಓಕೆ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಲ್ವಾ. ಹಾಗೆ ಇದು ಮಾಡಿ ಅದಾದಮೇಲೆ ನಾವು ಬೇಯಿಸಿರ್ತಕ್ಕಂತಹ ಮಟನನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಕ್ಸ್ಟ್ರಾ ಫರ್ದರ್ ಏನು ವಾಟರ್ ಆ್ಯಡ್ ಮಾಡೋದಿಲ್ಲ ನಾನು ಇದಕ್ಕೆ. ಏಕೆ ಅಂತಂದರೆ ಮುಂಚೆನೇ ಅದಕ್ಕೆ 1 ಕಪ್ ವಾಟರ್ ಆ್ಯಡ್ ಮಾಡಿದ್ದೀನಿ ಮಟನ್ ಬೇಯಿಸ್ಬೇಕಾದ್ರೆ. ಆ ಥರ ಮಾಡೋದ್ರಿಂದ ಮಟನ್ ಜ್ಯೂಸಿಯಾಗಿ ಬರುತ್ತೆ, ಅಂತಂದರೆ ಸಾಫ್ಟಾಗಿ ಬರುತ್ತೆ. ಲಾಸ್ಟಿಗೆ ನೋಡಿ ಗೊತ್ತಾಗುತ್ತೆ ಆಯಿತಾ. ಇದೆಲ್ಲ ಮಸಾಲೆ ಎಲ್ಲ ಪೌಡ್ರ್ ಆಗಿದೆ, ಅದನ್ನು ಕೂಡ ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಆಲ್ರೆಡಿ ರೆಡ್ಡಿಶಾಗಿ ಬಂದಿದ್ದೆ ಪೌಡ್ರು. ಏಕೆ ಅಂತಂದರೆ ನಾನು ಕೆಂಪು ಮೆಣಸಿನ್ಕಾಯಿ ಬಳಸಿದ್ನಲ್ಲ, ಅದಕ್ಕೋಸ್ಕರ ಇದೆಲ್ಲ ಕರಿ ಬಂದು ಒಂದು ಸ್ವಲ್ಪ ರೆಡ್ಡಿಶಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ ನೋಡಿ, ಸ್ಪೈಸಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಿಗೆ ಅಲ್ವಾ. ಲಾಸ್ಟಿಗೆ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬಿಡಿ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಒಂದು ಸ್ವಲ್ಪ ಹೆಚ್ಚು ಹಾಕ್ಕೊಬಿಟ್ರೆ ನಮ್ಮದು ಇನ್ನು ಫರ್ದರ್ ಏನು ಆ್ಯಡ್ ಮಾಡೋಂಥ ಐಟಮ್ಸ್ ಇಲ್ಲ. ಇದನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ವಾಟರ್ ಎಲ್ಲ ಕಮ್ಮಿ ಆಗುತ್ತೆ. ಇದು ಬಿಸಿ ಇದ್ದಾಗ ಒಂದು ಸ್ವಲ್ಪ ಲಿಕ್ವಿಡ್ ಇರುತ್ತೆ, ಅದೊಂದು ಸ್ವಲ್ಪ ತಣ್ಣಗಾಗ್ಬಿಟ್ರೆ ಆ ಮಸಾಲೆ ಎಲ್ಲ ಮಟನ್ನಿಗೆ ಇಟ್ಕೊಂಡ್ಬಿಡುತ್ತೆ, ಹಂಗೆ ಮಟನ್ ಸರ್ಫೇಸ್ ಮೇಲೆ. ಬಾಯಿಗಿಟ್ರೆ ಫುಲ್ ಸ್ಪೈಸಿ ಫ್ಲೇವರ್ಸ್ ಎಲ್ಲ ಬಾಯಿಗೆ ಬರಬೇಕು, ಹಾಗೆ ಬರುತ್ತೆ.
ನೋಡಿ ಈಗ ಏನು ಸೂಪರಾಗಿ ಬಂದಿದೆ ಅಲ್ವಾ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.